ಕಾರ್ ನಿಮಗೆ 1 ಲಕ್ಷ ಸಾಕು ಸರ್. 2,60,000 ಫೈನಲ್ ಮಾಡ್ಕೊಡ್ತೀನಿ. ಸೇಮ್ ಇದೇ ತರ 20 ಗಾಡಿ ಇದೆ ನನ್ನ ಹತ್ರ. 17 ಮಾಡಲು 1,15,000 ಕೊಡ್ತೀನಿ ಸರ್. ಏನು ಸರ್ 17 ಮಾಡಲು ಇಂಡಿಕಾ 1,15,000 ಕೊಡ್ತೀನಿ, ಇನ್ಕ್ಲೂಡಿಂಗ್ GPRS ಪನಿ ಬಟನ್ ಎಲ್ಲ ಬರುತ್ತೆ. 23 ಮಾಡೆಲ್ ಗಾಡಿಗಳು ಇದೆ ನೋಡಿ ಎಸ್ಪ್ರೆಸೋನಲ್ಲಿ. ಟೋಟಲ್ 50 ಗಾಡಿ ಇದೆ. 22, 20 ಇದೆ, 23, 30 ಇದೆ. 90,000 ಫೈನಲ್ ಮಾಡ್ಕೊಡ್ತೀನಿ ಸರ್. 1,95,000 ರೀಡ್ಸ್ 2016 ಮಾಡಲು ಫ್ಯಾನ್ಸಿ ನಂಬರ್. ಫ್ಯಾನ್ಸಿ ನಂಬರ್. 3,30,000 19 ಮಾಡಲ್ ಸಿಂಗಲ್ ಓನರ್ ಗಾಡಿ. 24 ಮಾಡಲ್ ZX ಫುಲ್ಲಿ ಟಾಪ್ ಎಂಡ್ ಮಾಡಲು ಸರ್. ಅವರಿಗೆ ಕಂಪ್ಲೀಟ್ ನಮ್ದು ಅಟ್ಯಾಚ್ಮೆಂಟ್ ಎಲ್ಲ ಫ್ರೀ ಇರುತ್ತೆ, ಅದಕ್ಕೆ ಅಮೌಂಟ್ ಇರಲ್ಲ. 90,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಡಿಸೈರ್ ಅಲ್ಲಿ ಆಪಲ್ ಶೇಪ್ ಅಲ್ಲಿ ಡೀಸೆಲ್ ವೆಹಿಕಲ್ ತುಂಬಾ ಡಿಮ್ಯಾಂಡ್ ಇದೆ ನಮ್ಮ ಹತ್ರ. 3,23 ಮಾಡಲು ಪೆಟ್ರೋಲ್ CNG ಶೋರೂಮ್ ಫಿಟ್ಟಿಂಗ್ 2,40,000 ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ಇದು 70,000 80,000 ತಂದ್ರೆ ಸಾಕು. 50,000 ಕೊನೆ ಸರ್. ನನ್ನ ಸಿವಿಲ್ ಚೆನ್ನಾಗಿದೆ, ನನ್ನ ಸ್ವಂತ ಪ್ರಾಪರ್ಟಿ ಇದೆ, ಬಟ್ ನನ್ನ ಹತ್ರ ಡೌನ್ ಪೇಮೆಂಟ್ ಕಮ್ಮಿ ಇದೆ ಅಂದ್ರೆ ಒಂದು 50,000 ತಗೊಂಡ್ಬಲ್ಲಿ ಬಾಕಿ ಲೋನ್ ಮಾಡ್ಕೊಡ್ತೀನಿ. ಸೂಪರ್. 3,00,000 16 ಮಾಡಲು ಬರೀ 3 ಲಕ್ಷಕ್ಕೆ ಲೈಫ್ ಟೈಮ್ ಟ್ಯಾಕ್ಸ್ ಕೊಡ್ತೀನಿ ಸರ್. ಅದಕ್ಕೆ ಒಂದು 2 ಲಕ್ಷ ಡೌನ್ ಪೇಮೆಂಟ್ ಬಾಕಿ ಲೋನ್ ಮಾಡ್ಕೊಡ್ತೀನಿ ಸರ್. ಇದಕ್ಕೆ 2 ಲಕ್ಷ ಕೊಟ್ಟರೆ ಸಾಕು. 2 ಲಕ್ಷ ಬಾಕಿ ಲೋನ್ ಮಾಡ್ತೀನಿ. ಸಿವಿಲ್ ಸ್ಕೋರ್ ಇಲ್ಲ ಅಂದ್ರೆ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಸೂಪರ್ ಸರ್. ಹಾಗಿದ್ರೆ 22 ಮಾಡಲು ಪೆಟ್ರೋಲ್ ವಿತ್ CNG VXI ಮಿಡ್ ವೇರಿಯಂಟ್. ಗಾಡಿಗಳನ್ನ ಹುಡ್ಕೊಂತವ್ರಿಗೆ ನಮ್ಮ ಗಿರಿನಗರದಲ್ಲೇ ಫೇಮಸ್ ಶಾಪು ಆಟೋ ಹಬ್ಬಕ್ಕೆ ಬಂದಿದ್ದೀವಿ. ಇವತ್ತೊಂದು 70-80 ಕಾರ್ಗಳು ಸ್ಟಾಕ್ ಇದೆ. ನಿಮಗೆ ಎಸ್ಪ್ರೆಸೋನಲ್ಲಿ ನೋಡ್ತೀರಾ ಅಂದರೆ 30ರಿಂದ 50 ಗಾಡಿಗಳಿದೆ. 22 ಮಾಡಲ್ ಬೇಕಾ, 23 ಮಾಡಲ್ ಬೇಕಾ, ಎಲ್ಲನೂ ಶೋರೂಮ್ ರೆಕಾರ್ಡೆಡು ಸಿಂಗಲ್ ಓನರ್ ಕಾರ್ಗಳೇ ಇದೆ. ಸೊ ಬನ್ನಿ ಫಸ್ಟು ಶೋರೂಮಿಂದ ಅರ್ಕೇಶ್ ಸರ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಬಿಡೋಣ. ಏನೇನೆಲ್ಲ ಆಫರ್ಗಳು ಸಿಗುತ್ತೆ ಇವತ್ತಿನ ವಿಡಿಯೋನಲ್ಲಿ ಆ್ಯಂಡ್ ಏನಿದೆ ಈ ಬ್ಯಾಚಲ್ಲಿ ಸ್ಪೆಷಲು ಎಲ್ಲನೂ ನೋಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಆರಾಮ? ಆರಾಮ ಸರ್. ಸೊ ಇವತ್ತು ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ? ಸುಮಾರು ದಿನಗಳಾದ್ಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಹೌದು ಸರ್, ನಾನು ವಿಡಿಯೋ ಮಾಡಿ ತುಂಬ ದಿನ ಆಗೋಗಿತ್ತು. ಸುಮಾರು ಕಾಮೆಂಟ್ಸ್ಗಳಲ್ಲಿ ಎಲ್ಲರೂ ಆಟೋ ವಿಡಿಯೋ ಮಾಡಿ ಅಂತಿದ್ರು. ಅದಕ್ಕೆ ಈ ಸಲ ನಿಮ್ಮನ್ನ ಕರೆದು ವಿಡಿಯೋ ಮಾಡಿಸಿದ್ದು. ಹಾಂ ಸರ್. ಸರ್ ಈ ಸಲ ನಮ್ಮ ಆಫೀಸಲ್ಲಿ ಏನಂತಂದರೆ ಮೇನ್ ಆಗಿ ಎಕ್ಸ್ಪ್ರೆಸ್ ಗಾಡಿಗಳು, ಎಲ್ಲ ಥರ ಗಾಡಿಗಳು ಸರ್. ಮಹೀಂದ್ರ ಆಗಲಿ, ಮಾರುತಿ ಸುಜುಕಿ ಆಗಲಿ, ಟೊಯೋಟಾ ಆಗಲಿ, ಪ್ರತಿಯೊಂದು ಗಾಡಿಗಳು ಈ ಸಲ ಅವೈಲಬಿಲಿಟಿ ಇದೆ. ಅದರಲ್ಲೂ ಜಾಸ್ತಿ ಈ ಸಲ ಎಕ್ಸ್ಪ್ರೆಸ್ಗಳಿಗೆ ನಾವು ಒತ್ತು ಕೊಟ್ಟಿದ್ದೀವಿ. ಏನಕ್ಕೆ ಅಂತಂದರೆ ಒಂದೊಳ್ಳೆ ಕಮ್ಮಿ ಬಜೆಟಲ್ಲಿ ಒಂದೊಳ್ಳೆ ಮೈಲೇಜ್ ಗಾಡಿ ಅಂತ ಹೇಳ್ಬೋದು. ಈಗ ಏನಂದರೆ ಓಲಾ ಒಬ್ಬರಲ್ಲಿ ಆಚೆ ಕಡೆ ಕಮಿಷನ್ ಬೇಸಿಕಲ್ಲಿ ಸುಮಾರು ಜನ ಕೆಲಸ ಮಾಡ್ತಾರೆ. ಅಂಥವ್ರಿಗೆ ಒಂದು ಹೆಲ್ಪ್ ಆಗಲಿ, ಕಮ್ಮಿ ಬಜೆಟಲ್ಲಿ ಅವ್ರಿಗೂ ಒಂದು ಒಳ್ಳೆ ಗಾಡಿ ಸಿಗಲಿ ಅಂತೇಳಿ ಅದನ್ನ ತಲೆಗಿಟ್ಕೊಂಡು ಒಂದು ನಿಯರ್ಲಿ ಒಂದು 50 ಗಾಡಿಗಳು ಎಕ್ಸ್ಪ್ರೆಸ್ಗಳು ತಂದಿದ್ದೀನಿ ಸರ್. ಅದರಲ್ಲೂ 22 ಇದೆ, 23 ಇದೆ. ಆಮೇಲೆ ನನ್ನ ಹತ್ರ ಬಂದು ಊಬರ್ ಗಾಡಿಗಳಿಲ್ಲ. ಸೊ ನನ್ನ ಹತ್ರ ಇರೋ ಗಾಡಿಗಳೆಲ್ಲ ಬಂದು ಟ್ರಾವೆಲ್ಸ್ ವೆಹಿಕಲ್ಸ್ಗಳು. ಸೊ ನನ್ನ ಗಾಡಿಗಳು ನೀವು ನೋಡಿದ್ರೆ ಒಂದು ಸಿಂಗಲ್ ಸ್ಕ್ರಾಚ್ ಆಗಲಿ, ಗಾಡಿಗೆ ಒಂದು ಸಿಂಗಲ್ ರುಪೀಸ್ ವರ್ಕ್ ಆಗಲಿ ಇರಲ್ಲ. ನೀವೀಗ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನಮ್ಮ ಗಾಡಿಗಳು ಯಾವ ಥರ ಇದೆ, ಏನು ಕಂಡೀಷನಲ್ಲಿ ಇದೆ ಅಂತ. 23 ಮಾಡಲು ಇದೆ, 22 ಮಾಡಲು ಇದೆ, 21 ಮಾಡಲು ಇದೆ. ನಿಮಗೆ ಎಕ್ಸ್ಪ್ರೆಸ್ಸಲ್ಲಿ ಎಲ್ಲ ಮಿಕ್ಸ್ ಇದೆ. ಸೊ ಕಸ್ಟಮರ್ ಬಂದು ಅವ್ರಿಗೆ ಯಾವ ಗಾಡಿ ಬೇಕೋ ಆ ಗಾಡಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್. ಇನ್ನೊಂದು ಏನಂತಂದರೆ ಬರೀ 50,000ದಿಂದ ಸ್ಟಾರ್ಟ್ ಆಗುತ್ತೆ. ನೀವು ನಮ್ಮ ಹತ್ರ ಡೌನ್ ಪೇಮೆಂಟ್ 50,000 ಡೌನ್ ಪೇಮೆಂಟ್ ಸ್ಟಾರ್ಟ್ ಆಗುತ್ತೆ ಸರ್. 50ರಿಂದ 70,000 ತನಕ ಕ್ಯಾಶ್ ಇದ್ರೆ ತಗೊಬಂದ್ರೆ ಎಕ್ಸ್ಪ್ರೆಸ್ ಗಾಡಿ ಕೊಡ್ತೀನಿ ಸರ್. ಸುಮ್ಮನೆ ಓಲಾ ಒಬ್ಬರವ್ರಿಗೆ ಕಮಿಷನ್ ಕೊಟ್ಕೊಂಡು ಇವ್ರು ದುಡ್ದಿದ್ರಲ್ಲಿ ಅವ್ರಿಗೆ ಅರ್ಧ ಕೊಡೋದ್ರ ಬದಲು ಒಂದು 50,000 ರೂಪಾಯಿ ಕ್ಯಾಶ್ ಇದ್ರೆ, ಒಂದು 70,000 ರೂಪಾಯಿ ಕ್ಯಾಶ್ ಇದ್ರೆ ಎಷ್ಟು ದುಡಿತಾರೆ ಎಲ್ಲ ಪೂರ್ತಿ ಅವ್ರದೇ EMI ಕಟ್ಕೊಂಡು ಎಂಡ್ ಆಫ್ ದಿ ಡೇ ಗಾಡಿನ ಅವ್ರದೇ ಆಗೋಗುತ್ತೆ. ಸೊ ಆ ಥರ ಒಂದು ಪ್ಲಾನ್ ಇಟ್ಕೊಂಡು ಈ ಸಲ ಎಲ್ಲ ಗಾಡಿಗಳು ತಗೊಂಡ್ಬಂದಿದ್ದೀನಿ. ಸೂಪರ್ ಸರ್. ಸೊ ಆಟೋ ಬೆಲ್ ಬರುತ್ತೆ ಒಂದ್ಸಲಿ ಸರ್. ನಮ್ಮದು ಹೊಸಕೆರಳಿ ಕ್ರಾಸು ನಿಯರ್ ನಮಗೆ ಗಿರಿನಗರ ಪೊಲೀಸ್ ಸ್ಟೇಷನ್ಗೆ ಹತ್ರ ಆಗುತ್ತೆ. ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ಸರ್ಕಲಲ್ಲಿ 2020 ಬಾರ್ ಇದೆ. ಆ ಬಾರ್ ಬ್ಯಾಕ್ ಸೈಡಲ್ಲಿ ಸಿಗುತ್ತೆ. ಗೊತ್ತಾಗಲಿಲ್ಲ ಅಂದರೆ ಒಂದು ವಾಟ್ಸಪ್ಪಲ್ಲಿ ಲೊಕೇಶನ್ ಕಳಿಸಿ ಅಂತ ಮೆಸೇಜ್ ಆದರೂ ಮಾಡಿ, ಇಲ್ಲಾಂದ್ರೆ ಕಾಲ್ ಆದರೂ ಮಾಡಿ. ನಾನು ಸ್ವಲ್ಪ ಕಾಲ್ ಪಿಕ್ ಮಾಡಲಿಲ್ಲ ಅಂತಂದ್ರೆ ವಾಟ್ಸಪ್ಪಲ್ಲಿ ನಿಮ್ಗೆ ಯಾವ ಗಾಡಿ ಬೇಕು ಅಂತ ಹೇಳಿ ಪ್ರತಿಯೊಂದು ಗಾಡಿನ ನಾನು ವಾಟ್ಸಪ್ ಮಾಡ್ಕೊಡ್ತೀನಿ. ಲೊಕೇಶನ್ ಬೇಕಾದ್ರೆ ಲೊಕೇಶನ್ ವಾಟ್ಸಪ್ ಮಾಡ್ಕೊಡ್ತೀನಿ. ಜಸ್ಟ್ ನೀವು ಆಯ್ ಅಂತ ಹಾಕ್ಬಿಡಿ, ನಿಮಗೆ ಕ್ಯಾಟ್ಲಾಗು ಲೊಕೇಶನ್ ಎಲ್ಲ ಕಳಿಸ್ಕೊಡ್ತೀನಿ. ಹೌದು ಸರ್. ಕೆಲವೊಂದು ಟೈಮ್ ಏನಾಗುತ್ತೆ, ಡ್ರೈವಿಂಗ್ ಇರ್ತೀನಿ, ಫೋನ್ ತೆಗಿಯೋಕ್ಕಾಗಲ್ಲ, ಕಸ್ಟಮರ್ ಬೇಜಾರು ಮಾಡ್ಕೋತಾರೆ. ದಯವಿಟ್ಟು ಆ ಥರ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ನಂಗೆ ಫೋನ್ ತೆಗಿಲ್ಲ ಅಂತಂದ್ರೆ ವಾಟ್ಸಪ್ಪಲ್ಲಿ ನಿಮ್ಗೆ ಯಾವ ಗಾಡಿ ಬೇಕು ಅಂತ ಒಂದು ನಿಮಗೆ ಟೈಪ್ ಮಾಡಕ್ಕೆ ಬರಲಿಲ್ಲ, ಒಂದು ವಾಯ್ಸ್ ಮೆಸೇಜ್ ಕಳಿಸಿ. ಇಲ್ಲ ಟೈಪ್ ಮಾಡಿ, ಇಲ್ಲ ಒಂದು ಲೊಕೇಶನ್ ಬೇಕು, ನಂಗೆ ಇಂಥ ಗಾಡಿ ಬೇಕು ಅಂತ ಕಳಿಸಿದ್ರೆ ಆ ಗಾಡಿ ಕಂಪ್ಲೀಟ್ ಡೀಟೇಲ್ಸ್ ಐತೆ ನಾನು ಎಲ್ಲ ವಾಟ್ಸಪ್ ಮಾಡಿ ಕಳಿಸ್ಕೊಡ್ತೀನಿ. ಹೌದಾ? ಇವತ್ತು ಯಾವ ಥರ ಗಾಡಿಗಳನ್ನ ನೋಡ್ಬೋದು ಸರ್? ಸರ್ ನಮ್ಮ ಹತ್ರ ಇವತ್ತು ಇಂಡಿಕಾ ಇಂದ ಹಿಡಿದು ಇನೋವಾ ತನಕ ಯಾವಾಗಲೂ ಸ್ಟಾಕ್ ಇರುತ್ತೆ. ಇದು ಹಂಗೆ ಇವಾಗಲೂ ಸ್ಟಾಕ್ ಇದೆ. ಇಂಡಿಕಾ ಬೇಕಾ, ಇನೋವಾ ಬೇಕಾ, ಇಲ್ಲ ಎರ್ಟಿಗಾ ಬೇಕಾ, ಡಿಸೈರ್ ಬೇಕಾ, ಡಿಸೈರ್ ಪೆಟ್ರೋಲ್ CNG ಬೇಕಾ, ಡೀಸೆಲ್ ಬೇಕಾ, ಬರೀ ಪೆಟ್ರೋಲ್ ಬೇಕಾ, VDI ಬೇಕಾ, VXI ಬೇಕಾ, ಪ್ರತಿಯೊಂದು ಥರ ZX ಹಿಡಿದು ಎಲ್ಲ ಗಾಡಿಗಳು ಸ್ಟಾಕ್ ಇದೆ ನನ್ನ ಹತ್ರ. ಸೊ ಕೆಲವೊಂದು ಗಾಡಿಗಳು ವೈಟ್ ಬೋರ್ಡ್ ಗಾಡಿಗಳು ಇದೆ ಈ ಸಲ ಸ್ಪೆಷಲ್ ಆಗಿ. ಸೊ ಕೆಲವೊಂದು ವೈಟ್ ಬೋರ್ಡ್ ಗಾಡಿಗಳು ಇಕ್ಕಿದ್ದೀನಿ. ಸೊ ನಮ್ಮ ಹತ್ರ 50,000 ರೂಪಾಯಿಂದ ನಾನು ಅವಾಗಲೇ ಹೇಳ್ದಂಗೆ ಡೌನ್ ಪೇಮೆಂಟ್ ಸ್ಟಾರ್ಟ್ ಆಗುತ್ತೆ. 50,000 ಈಗ ಪ್ರತಿಯೊಂದು ಗಾಡಿನೂ 50,000 ರೂಪಾಯಿ ಸಿಗಲ್ಲ. ನಾನು ಹೇಳ್ತಾ ಹೋಗ್ತೀನಿ ಯಾವ ಗಾಡಿಗೆ 50,000 ಬೇಕು, ಯಾವ ಗಾಡಿಗೆ 80,000 ಬೇಕು, ಯಾವ ಗಾಡಿಗೆ 1 ಬೇಕು, 1.5 ಲಕ್ಷ ಬೇಕು ಹೇಳ್ತಾ ಹೋಗ್ತೀನಿ. ಕಸ್ಟಮರ್ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಸರ್ ನೀವು 50,000 ರೂಪಾಯಿ ಹೇಳಿದ್ರೆ ಇಲ್ಲಿ ಬಂದ್ಮೇಲೆ 1 ಲಕ್ಷ ಹೇಳ್ತೀರಾ ಅಂತ ಕನ್ಫ್ಯೂಸ್ ಮಾಡ್ಕೊಂತಾರೆ. ಸರ್ ಹೇಳಿರೋದು ಎಕ್ಸ್ಪ್ರೆಸ್ಗೆ 50,000ರಿಂದ 70,000 ಆಯ್ತು ಸಾಕು, ಬಾಕಿ ಲೋನ್ ಮಾಡ್ಕೊಡ್ತೀನಿ. ಇನ್ನು ಡಿಸೈರ್ಗಳಿಗೆಲ್ಲ 1 ಲಕ್ಷ ಬೇಕಾಗುತ್ತೆ. ಇನೋವಾ ನೋಡ್ತೀನಿ ಅಂದ್ರೆ 1-2 ಲಕ್ಷ ಬೇಕಾಗುತ್ತೆ. ಆ ಥರ ಕೆಲವೊಂದು ಗಾಡಿ ಕೆಲವೊಂದು ಥರ ಇರುತ್ತೆ. ಎರ್ಟಿಗಾ ಬೇಕು ಅಂದ್ರೆ ಸರ್, ಎರ್ಟಿಗಾ ಬೇಕು ಅಂದ್ರೆ 1-2 ಲಕ್ಷ ಬೇಕಾಗುತ್ತೆ. ಅದು ಪೆಟ್ರೋಲ್ CNG ಮಾಡಲು ಗಾಡಿ ಬೇಕು ಅಂತಂದ್ರೆ. ಸೊ ನಮ್ದು ಇದೊಂದೇ ಬ್ರಾಂಚ್ ಅಂತಲ್ಲ, ನಮ್ದು ಚಿತ್ರದುರ್ಗದಲ್ಲಿ ಇನ್ನೊಂದು ಬ್ರಾಂಚ್ ಇದೆ. ಅಲ್ಲೂ ಗಾಡಿಗಳು ಸಿಗುತ್ತೆ. ಅಲ್ಲಿ ಹೊಸದಾಗಿ ಓಪನ್ ಮಾಡಿದೀವಿ, ಒಂದು 6 ತಿಂಗಳು 7 ತಿಂಗಳಾಯ್ತು. ಅಲ್ಲೂ ನೆಕ್ಸ್ಟ್ ನಿಮ್ಮ ಹತ್ರ ಒಂದು ವಿಡಿಯೋ ಮಾಡಿಸ್ತೀನಿ. ಸೊ ನಿಮಗೆ ಇಲ್ಲಿಗೆ ಬರೋಕ್ಕೆ ದೂರ ಆಗುತ್ತೆ, ನನಗೆ ದುರ್ಗ ಹತ್ರ ಆಗುತ್ತೆ ಅಂತಂದ್ರೆ ಅಲ್ಲೂ ನಿಮ್ಗೆ ಲೊಕೇಶನ್ ಕಳಿಸ್ಕೊಡ್ತೀನಿ. ಅಲ್ಲೂ ಗಾಡಿಗಳಿರುತ್ತೆ, ಅಲ್ಲೂ ಗಾಡಿಗಳು ನೋಡ್ಬೋದು. ಹೌದಾ? ಅಲ್ಲಿ ಎಷ್ಟು ಕಾರ್ಗಳು ಇರ್ಬೋದು ಸರ್? ಅಲ್ಲೂ ನಿಯರ್ಲಿ ಒಂದು 50 ಕಾರ್ ಇದೆ. 50 ಕಾರ್ಗಳು, ಅಲ್ಲೂ ಒಂದು 50 ಕಾರ್ ಇದೆ ಸರ್. ಸ್ಟಾರ್ಟ್ ಮಾಡೋಣ ಸರ್? ಖಂಡಿತವಲ್ಲ ಸರ್. ಬನ್ನಿ ಸರ್ ಸ್ಟಾರ್ಟ್ ಮಾಡೋಣ ವಿಡಿಯೋನ. ನೀವಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ,
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್ ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಸುಮಾರು ಕಾರ್ಗಳಿದೆ ಇವತ್ತು. ಮಾರುತಿಲಾಗಿರ್ಬೋದು, ಮಹೀಂದ್ರದಲ್ಲಾಗಿರ್ಬೋದು, ಟಾಟಾದಲ್ಲಾಗಿರ್ಬೋದು. ಟಾಟಾದಲ್ಲಿ ಲೋ ಬಜೆಟ್ ಟಾಟಾ ಇಂಡಿಕಾ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ನಮ್ಮ ಹತ್ರ ಯಾವಾಗಲೂ ಒಂದು ಟಾಟಾ ಇಂಡಿಕಾ ಇದ್ದೇ ಇರುತ್ತೆ. 2016 ಮಾಡಲು LX ಪವರ್ ವಿಂಡೋ ಸೆಂಟ್ರಲ್ ಲಾಕ್ ಎಲ್ಲ ಬರುತ್ತೆ ಈ ಗಾಡಿಗೆ. ಸೊ ಈ ಗಾಡಿ ಬಂದ್ಬಿಟ್ಟು 1,30,000 ಹೇಳ್ತಾ ಇದೀನಿ ಸರ್. 1,20,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಇನ್ನೊಂದು ರೇಟ್ ಒಳ್ಳೆ ರೇಟ್ ಹೇಳಿ ಸರ್. 1,15,000 ಫೈನಲ್ ಮಾಡ್ಕೊಡ್ತೀನಿ. 1,15,000 ಇಂಡಿಕಾ ಮಾಡ್ಕೊಡ್ತೀನಿ. ಹೌದು ಸರ್. 2016 ಮಾಡಲು ಸೆಕೆಂಡ್ ಓನರ್. ಸರ್ GPS ಪನಿಕ್ ಪ್ಯಾಟರ್ನ್ ಸಮೇತ ಫ್ರೆಶ್ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ ಗಾಡಿ ಪನಿಕ್ ಪ್ಯಾಟರ್ನ್ ಇದೆ. ಹೌದಾ? ಗಾಡಿ ಹೆಡ್ಲೈಟ್ ನೋಡಿದ್ರೆ ಗೊತ್ತಾಗುತ್ತೆ ಗಾಡಿ ಯಾವ ಟೇಸ್ಟ್ ಅಲ್ಲಿ ಇದೆ ಅಂತ. ಸೂಪರ್ ಆಗಿ ಮೇಂಟೈನ್ ಮಾಡೋರೆ. ನೆಕ್ಸ್ಟ್ ಸರ್ ಇದು ಡಿಸೈರ್ ಸರ್ 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದನ್ನು ಅಷ್ಟೇ ಪೆಟ್ರೋಲ್ CNG ಶೋರೂಮ್ ಫಿಟ್ಟಿಂಗ್ ವೆಹಿಕಲ್. ಎಲ್ಲ ಆಪರ್ಷೆ ಬರ್ತಾರೋದ್ರಿಂದ ಈ ಶೇಪ್ ಬರ್ತಾರೆ ತುಂಬಾ ಕಮ್ಮಿ. ಸೊ ಸಕ್ಕ ಡಿಮ್ಯಾಂಡ್ ಇದೆ ಈ ವೆಹಿಕಲ್. ಇದನ್ನ ನಾನು 6,20,000 ಹೇಳ್ತಾ ಇದೀನಿ ಸರ್. 6 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. ಬೇಡ ಸರ್ 5,90,000 ಫೈನಲ್ ಮಾಡ್ಕೊಡ್ತೀನಿ. 5,90,000 2022 ಮಾಡಲು ಪೆಟ್ರೋಲ್ CNG ಶೋರೂಮ್ ಫಿಟ್ಟಿಂಗ್ ಸಿಂಗಲ್ ಓನರ್ ವೆಹಿಕಲ್. ಓಕೆ 22 ಮಾಡಲ್ ಅಂತ ನೋಡ್ತಾ ಇರ್ಬೋದು. ಸೀಟ್ ಕವರ್ಸ್ ಕಂಡೀಷನ್ ಎಲ್ಲ ಸೂಪರ್ ಆಗಿದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡೋರೆ. ನೆಕ್ಸ್ಟ್ ಇದು ಸರ್ ಆಪಲ್ ಸ್ಟೆಪ್. ಅದು 2022 ಮಾಡಲು ಪೆಟ್ರೋಲ್ ವಿತ್ CNG VXI ಮಿಡ್ ವೇರಿಯಂಟ್. ನಮ್ಮ ಹತ್ರ ಬರೀ ಪೆಟ್ರೋಲ್ ಸಿಗಲ್ಲ, ಪೆಟ್ರೋಲ್ ವಿತ್ CNG ಎಲ್ಲ ಗಾಡಿಗಳು ಸಿಗೋದು. ಸೊ ಗಾಡಿ ಕಂಡೀಷನ್ ನೋಡ್ತಾ ಇರ್ಬೋದು. ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿದೆ. ಗಾಡಿ ಬಂದು ಬರೀ 70,000 ಕಿಲೋಮೀಟರ್ ರನ್ ಆಗಿದೆ ಇದು. ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ಎಲ್ಲ ಫೀಚರ್ಸ್ ಬರುತ್ತೆ ಸರ್. ABS GBS ಎಲ್ಲ ಬರುತ್ತೆ. ನಾನು 7,20,000 ಹೇಳ್ತಾ ಇದೀನಿ. 7 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 7 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. VXI ಮಿಡ್ ವೇರಿಯಂಟ್ ಪೆಟ್ರೋಲ್ ವಿತ್ CNG ಶೋರೂಮ್ ಫಿಟ್ಟಿಂಗ್. ಓಕೆ ಆಲ್ಮೋಸ್ಟ್ ನಿಮಗೆ ಮೈಲೇಜ್ ವೈಸ್ ನೋಡ್ತೀರಾ ಅಂದ್ರೆ ಎಷ್ಟು ಬರ್ಬೋದು ಸರ್ ಮೈಲೇಜ್ ಎಲ್ಲ? ಸರ್ ನಿಮಗೆ 25 ಆರಾಮ ಬರುತ್ತೆ. 25 ಮೈಲೇಜ್ ಬಂದ್ಬಿಡುತ್ತೆ. ಅಂಡ್ ಡೌನ್ ಪೇಮೆಂಟ್ ಅಂದ್ರೆ ಎಷ್ಟು ಮಾಡಬೇಕು? ಇದಕ್ಕೆ ಡೌನ್ ಪೇಮೆಂಟ್ ನಿಮಗೆ 2 ಲಕ್ಷ ಬೇಕಾಗುತ್ತೆ. ಸೊ ಇದಕ್ಕಾದ್ರೆ ನಿಮಗೆ 1.5 ಲಕ್ಷ ಸಾಕು ಸರ್. 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಇದಕ್ಕೆ ಲೋನ್ ಆಗಲ್ಲ. ಇದಕ್ಕೆ ಇಂಡಿಕಾ ಲೋನ್ ಆಗಲ್ಲ. ಆಕ್ಚುಲಿ ಇದು 2017 ಮಾಡಲು, ನಾನು 16 ಮಾಡಲು ಅಂತ ಕನ್ಫ್ಯೂಸ್ ಮಾಡ್ಕೊಂಡೆ. 2017 ಮಾಡಲು 1,15,000 ಕೊಡ್ತೀನಿ ಸರ್. ಏನು ಸರ್ 2017 ಮಾಡಲು ಇಂಡಿಕಾ 1,15,000 ಕೊಡ್ತೀನಿ. ಇನ್ಕ್ಲೂಡಿಂಗ್ GPS ಪನಿ ಪ್ಯಾಟರ್ನ್ ಎಲ್ಲ ಬರುತ್ತೆ. ಹೌದಾ? ನೆಕ್ಸ್ಟ್ ಟಾಟಾದಲ್ಲಿ ಜಸ್ಟ್ ಇದೆ ನೋಡಿ ಸರ್. ಜಸ್ಟ್ 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 4 ಪವರ್ ವಿಂಡೋ ವಿತ್ ABS ಬರುತ್ತೆ ಈ ಗಾಡಿಗೆ. 4 ನಿಯರ್ಲಿ ನಿಮಗೆ 60% ಟೈರ್ ಇದೆ. ಓಕೆ ನೋಡ್ತಾ ಇರ್ಬೋದು. ಟೈರ್ಸ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು. ಸೀಟ್ ಕವರ್ಸ್ ಕಂಡೀಷನ್ ಕೂಡ ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ ಅಪಾಲ್ಸ್ಟ್ರಿ ಹಾಕ್ಸೋರೆ. ಅಂಡ್ ಸಿಂಗಲ್ ಡಿನ್ ಸಿಸ್ಟಮ್ ಕೂಡ ಬಂದ್ಬಿಡುತ್ತೆ. ಡೀಸೆಲ್ ಸರ್ ಇದು? ಹೌದು ಸರ್, ಡೀಸೆಲ್ ಗಾಡಿ. 4 ಪವರ್ ವಿಂಡೋ ಬರುತ್ತೆ ಈ ಗಾಡಿಗೆ. ಗಾಡಿ ತುಂಬಾ ಚೆನ್ನಾಗಿದೆ. 19 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಯಾರು ಕೊಡಲ್ಲ. 3,20,000 ಫೈನಲ್ ಮಾಡ್ಕೊಡ್ತೀನಿ ಸರ್. 3 ಲಕ್ಷ ಹೇಳ್ತಾ ಇದೀನಿ. 3,20,000ಕ್ಕೆ 19 ಮಾಡಲು ಟಾಟಾ ಜಸ್ಟ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ಡೀಸೆಲ್ ಗಾಡಿ. ಓಕೆ ಆಮೇಲೆ ಇದಕ್ಕೆಲ್ಲ ಡೌನ್ ಪೇಮೆಂಟ್ ಅಂದ್ರೆ ಸರ್ ಇದಕ್ಕೆ 1 ಲಕ್ಷ ಕ್ಯಾಶ್ ಇದ್ರೆ ಬಾಕಿ ಲೋನ್ ಮಾಡ್ಕೊಡ್ತೀನಿ ಸರ್. ಬಾಕಿ ಮಾಡಿಸ್ಕೊಡ್ತೀರಾ? 100% ಮಾಡ್ಕೊಡ್ತೀನಿ. ಅಂಡ್ ಸರ್ ಕೆಲವೊಬ್ಬರದು ಸಿಬಿಲ್ ಎಲ್ಲ ಚೆನ್ನಾಗಿರಲ್ಲ, ಅವ್ರಿಗೆ ಏನಾದರೂ ಆಪ್ಷನ್ ಇದೆ? ಸಿವಿಲ್ ಸ್ಕೋರ್ ಚೆನ್ನಾಗಿಲ್ಲ ಅಂತಂದ್ರೂ ಕೆಲವೊಂದು ಫೈನಾನ್ಸ್ ಗಳಿದೆ. ಸ್ವಲ್ಪ ಡೌನ್ ಪೇಮೆಂಟ್ ಜಾಸ್ತಿ ಬೇಕಾಗುತ್ತೆ. ಈಗ ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ಒಂದು 5,000 ಕಮ್ಮಿ ಇರುತ್ತೆ. ಸಿವಿಲ್ ಸ್ಕೋರ್ ಚೆನ್ನಾಗಿಲ್ಲ ಅಂದ್ರೆ ಒಂದು 5,000 ಜಾಸ್ತಿ ಮಾಡಿದ್ರೆ ನಾನು ಎಲ್ಲ ಗಾಡಿಗಳು ಲೋನ್ ಮಾಡಿಸ್ಕೊಡ್ತೀನಿ. ಓಕೆ ಹಾಗಾದ್ರೆ ಪರವಾಗಿಲ್ಲ. ಹೌದು ಸರ್, ಸಿವಿಲ್ ಸ್ಕೋರ್ ಇಲ್ಲ ಅಂದ್ರೆ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಸೂಪರ್ ಸರ್. ಹಾಗಿದ್ರೆ ನೆಕ್ಸ್ಟ್ ಇದು ಎರ್ಟಿಗಾ 7 ಸೀಟರ್ 2022 ಮಾಡಲು ಪೆಟ್ರೋಲ್ CNG 7 ಸೀಟರ್ ವೆಹಿಕಲ್ ಇದು. ಇದು ಅಷ್ಟು ನಿಮಗೆ ಆಲ್ಮೋಸ್ಟ್ ಮೈಲೇಜ್ ಬಂದು 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ CNG. ಗಾಡಿ ಬಂದು ಜಾಸ್ತಿ ರನ್ ಆಗಿಲ್ಲ ಸರ್. ಇದು 65 to 70,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ. ಅಪ್ಟುಡೇಟ್ ಶೋರೂಮ್ ಮೇಂಟೆನೆನ್ಸ್ ಇದೆ ಗಾಡಿ. ನಿಮಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ತುಂಬಾ ಇದೆ ಸರ್. ಇದಕ್ಕೆ ಟಾಪ್ ಇದೆ, ಪ್ಲಸ್ ಸೀಟ್ ಕವರ್, ಫ್ಲೋರ್ ಮ್ಯಾಟ್ ಎಲ್ಲ ಕಂಪ್ಲೀಟ್ಲಿ ಫಿಟ್ಟಿಂಗ್ ಇದೆ. ಇದನ್ನ ಬಂದು ಸರ್ ನಾನು 9.5 ಲಕ್ಷ ಹೇಳ್ತಾ ಇದೀನಿ. 9 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 9 ಲಕ್ಷಕ್ಕೆ ಎಷ್ಟು ಮಾಡಲು? 2022 ಮಾಡಲು ಪೆಟ್ರೋಲ್ CNG ಶೋರೂಮ್ ಫಿಟ್ಟಿಂಗ್ ಸಿಂಗಲ್ ಓನರ್. ಓಕೆ ನಿಮ್ಗೆ ಆಲ್ಮೋಸ್ಟ್ ಟಾಪ್ ಕ್ಯಾರಿಯರ್ ಇಂದ ಹಿಡಿದು ಎಲ್ಲ ಹಾಕಿಸ್ಬಿಟ್ಟವ್ರೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ವೆಹಿಕಲ್ ಅಂತ ಹೇಳ್ಬೋದು. ಇದು ಪೆಟ್ರೋಲ್ ಪ್ಲಸ್ CNG. ಡೌನ್ ಪೇಮೆಂಟ್ ಸರ್ ಹೇಳಿಲ್ವಲ್ಲ ಸರ್? ಅದಕ್ಕೆ ಒಂದು 2 ಲಕ್ಷ ಡೌನ್ ಪೇಮೆಂಟ್ ಬಾಕಿ ಲೋನ್ ಮಾಡ್ಕೊಡ್ತೀನಿ ಸರ್. ಇದಕ್ಕೆ 2 ಲಕ್ಷ ಕೊಟ್ಟರೆ ಸಾಕು. 2 ಲಕ್ಷ ಮಾಡ್ಕೊಡ್ತೀನಿ. ಓಕೆ ನೆಕ್ಸ್ಟ್ ಇನ್ನೊಂದು ಇನೋವಾ ಇದೆಯಲ್ಲ ಸರ್? ಇನೋವಾ ಒಂದು ಇದು ವೈಟ್ ಬೋರ್ಡು, ಎಲ್ಲೋ ಬೋರ್ಡ್ ಅಲ್ಲ. ಎಲ್ಲೋ ಬೋರ್ಡು ನಿಮಗೆ ಇನ್ನೊಂದು ಗಾಡಿ ಇದೆ, ನಾನು ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ಇದು ವೈಟ್ ಬೋರ್ಡ್ ಗಾಡಿ. V ವರ್ಷನ್ ಸರ್. ಇದು ಸಿಂಗಲ್ ಓನರ್. ನಾನು ಬರೀ ಎಲ್ಲೋ ಬೋರ್ಡ್ ಮಾಡ್ತಾ ಇದ್ದು, ವೈಟ್ ಬೋರ್ಡ್ ಮಾಡ್ತಾ ಇರಲಿಲ್ಲ. ಈಗ ಅದನ್ನು ಸ್ಟಾರ್ಟ್ ಮಾಡಿದ್ದೀವಿ ಚಿಕ್ಕದಾಗಿ. ಹೌದಾ? ಹಾಂ ಸರ್. ನೋಡ್ತಾ ಇರ್ಬೋದು ವೀಕ್ಷಕರೇ. ಸೀಟ್ ಕಾಸ್ಟ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಸರ್. 2013 ಮಾಡಲ್ಲು. ಸಾರಿ, ಸೆಕೆಂಡ್ ಓನರ್ ವೆಹಿಕಲ್ ಇದು. V ವರ್ಷನ್. ಕಸ್ಟಮರು ಕ್ರಿಸ್ತಾ ವೆಹಿಕಲ್ದು ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದಾರೆ. ಇದನ್ನ ಕೋಟಿಂಗ್ ಬಂದು ಸರ್ 8.5 ಲಕ್ಷ ಹೇಳ್ತಾ ಇದ್ದೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಅದರಲ್ಲೂ ಫ್ಯಾನ್ಸಿ ನಂಬರ್. ಫ್ಯಾನ್ಸಿ ನಂಬರ್. ಹೌದು ಸರ್. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 8.5 ಲಕ್ಷ ಹೇಳ್ತೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 13 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಹೇಳ್ಬಿಡಿ ಸರ್ ಒಂದು ಒಳ್ಳೆ ರೇಟು. ಸರ್ ಒಂದು 830 ಫೈನಲ್ ಮಾಡ್ಕೊಡ್ತೀನಿ ಸರ್. ಇನ್ನೊಂದು ರೇಟು ಒಂದು 825 ಮಾಡ್ಕೊಡ್ತೀನಿ ಸರ್. 8,25,000ಕ್ಕೆ 13 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ವಿ ವರ್ಷನ್ ಫುಲ್ ಟಾಪ್ ಎಂಡ್ ನಿಮಗೆ. ಹೌದು ಸರ್. ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ಹೌದು ಸರ್. ನೆಕ್ಸ್ಟ್ ಡಿಸೈರ್ ಸರ್. ಇದು 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ ವರ್ಷನ್. ಯಾಕಂದ್ರೆ ಸುಮಾರು ಜನ ಇವಾಗ ಡೀಸೆಲ್ ಕೇಳ್ತಾರೆ. ಡೀಸೆಲ್ ತುಂಬಾ ಡಿಮ್ಯಾಂಡ್ ಇದೆ. 18 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದನ್ನ ನಾನು 4,70,000 ಹೇಳ್ತಾ ಇದ್ದೀನಿ ಸರ್. 4 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. 1 ಲಕ್ಷ ಕ್ಯಾಶ್ ಇದ್ರೆ ಬಾಕಿ ಲೋನ್ ಮಾಡ್ಕೊಡ್ತೀನಿ. ಸಿವಿಲ್ ಚೆನ್ನಾಗಿದ್ದು ಎಲ್ಲ ಓಕೆ ಇದ್ರೆ ಬರೀ 1 ಲಕ್ಷ ರೂಪಾಯಿ ನಾನು ಬಾಕಿ ಲೋನ್ ಮಾಡ್ಕೊಡ್ತೀನಿ ಸರ್. 1 ಲಕ್ಷ ತಂದ್ರು ಶಿಫ್ಟ್ ಡಿಸೈರ್. ಸಿವಿಲ್ ಸ್ಕೋರ್ ಚೆನ್ನಾಗಿದ್ದು, ಸ್ವಂತ ಪ್ರಾಪರ್ಟಿ ಏನಾದ್ರು ಇತ್ತು ಅಂದ್ರೆ ಊರಲ್ಲಿ
ಮನೆಗೆ ಏನಾದ್ರು ಇತ್ತು ಅಂತಂದ್ರೆ ನಾನು 1 ಲಕ್ಷ ಇದ್ರೆ ಬಾಕಿ ಲೋನ್ ಮಾಡ್ಕೊಡ್ತೀನಿ ಸರ್. ಸೂಪರ್ ಸರ್. ಆಲ್ಮೋಸ್ಟ್ ನಿಮ್ಗೆ ಇವತ್ತು ಎಷ್ಟಿರ್ಬೋದು ಸರ್ ಟೋಟಲ್ ಸ್ಟಾಕ್ ಇವತ್ತು ನಿಮ್ಮ ಹತ್ರ? ನನ್ನ ಹತ್ರ ನಿಯರ್ಲಿ 70+ ಇದೆ. 70+ ಕಾರ್ಸ್. ಅದರಲ್ಲಿ ಒಂದು 50 ಗಾಡಿಗಳು ಎಕ್ಸ್ಪ್ರೆಸ್ಸೋನೇ ಇದೆ. ಹೌದು ಸರ್, 50 ಗಾಡಿ ಎಕ್ಸ್ಪ್ರೆಸ್ ಇದೆ, ಇನ್ನು 30 ಗಾಡಿಗಳು ತುಂಬಾ ಡಿಫ್ರೆನ್ಸ್ ಇದೆ. ನೆಕ್ಸ್ಟ್ ಇದು ಸರ್ 2016 ಮಾಡಲು ಟೂರ್ SLR ಟೂರ್ ಬೇಸಿಕ್ ಮಾಡಲು ವೆಹಿಕಲ್ ಇದು. ಓಕೆ, ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಆಮೇಲೆ ಇದು ಲೈಫ್ ಟೈಮ್ ಟ್ಯಾಕ್ಸ್, ನಿಮಗೆ ಎಲ್ಲೋ ಬೇಡ ಲೈಫ್ ಟೈಮ್ ಟ್ಯಾಕ್ಸ್ ಬರಲ್ಲ, ಬಟ್ ಇದು ಲೈಫ್ ಟೈಮ್ ಟ್ಯಾಕ್ಸ್ ಕಸ್ಟಮರ್ ಕಟ್ಟಿದ್ದಾರೆ. ಓಕೆ, ಸೊ ಮತ್ತೆ ಇದು ಗಾಡಿ ಇರೋ ತನಕ ನೀವು ಟ್ಯಾಕ್ಸ್ ಕಟ್ಟಂಗಿಲ್ಲ, ಹಂಗೆ ಓಡಿಸ್ಕೋಬಹುದು. ಎಲ್ಲೋ ಬೇಡಗೂ ಟ್ಯಾಕ್ಸ್ ಕಟ್ಟಂಗಿಲ್ಲ ನೀವು. ಎಲ್ಲೋ ಬೇಡ ನೀವು ಇದನ್ನ ವೈಟ್ ಪೇಡ್ ಮಾಡಿಸ್ಕೋಬೇಕು ಅಂದ್ರೆ 20,000 ಇದ್ರೆ ಸಾಕು, ನೀವು ವೈಟ್ ಪೇಡ್ ಮಾಡಿಸ್ಕೋಬಹುದು. ಹೌದಾ? ಬರೀ 20,000 ಇದ್ರೆ ಇದನ್ನ ಎಲ್ಲೋ ವೈಟ್ ಮಾಡ್ಕೋಬಹುದು ಈ ಗಾಡಿನ. ಇದನ್ನ ಬಂದು 3.5 ಲಕ್ಷ ಹೇಳ್ತಾ ಇದೀನಿ ಸರ್. ಓಕೆ, 3 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. ಏನು ಸರ್ 3 ಲಕ್ಷ? 3 ಲಕ್ಷಕ್ಕೆ 2016 ಮಾಡಲು ಸಿಂಗಲ್ ಓನರ್ 4 ಪವರ್ ವಿಂಡೋ ಕಸ್ಟಮರ್ ಶೋರೂಮ್ ಅಲ್ಲಿ ಫಿಟ್ಟಿಂಗ್ ಮಾಡ್ತಿದ್ದಾರೆ. ಓಕೆ ಓಕೆ ಓಕೆ, ಅದರಲ್ಲೂ ಲೈಫ್ ಟೈಮ್ ಟ್ಯಾಕ್ಸ್ ಪೇ ಆಗಿದೆ. ಲೈಫ್ ಟೈಮ್ ಟ್ಯಾಕ್ಸ್ ಎಲ್ಲರಿಗೂ ಬರುತ್ತೆ ಸರ್ ಲೈಫ್ ಟೈಮ್ ಟ್ಯಾಕ್ಸ್ ಅಂದ್ರೆ? ಇದು ನಿಮಗೆ ಲೈಫ್ ಟೈಮ್ ಸರ್, ಅದು ಗಾಡಿ ಇರೋ ತನಕ ಟ್ಯಾಕ್ಸ್ ಕಟ್ಟೋಂಗಿಲ್ಲ. ಏನೇನು ಬರುತ್ತೆ ಸರ್? 4 ಪವರ್ ವಿಂಡೋ ಬರುತ್ತೆ, ಅಂದ್ರೆ ಇದಕ್ಕೆ ಬರಲ್ಲ. ಆಕ್ಚುಲಿ ಕಸ್ಟಮರ್ ಶೋರೂಮ್ ಅಲ್ಲೇ ಫಿಟ್ ಮಾಡಿಸಿದ್ದಾರೆ, ಲೈಫ್ ಟೈಮ್ ಟ್ಯಾಕ್ಸ್ ಕೂಡ ಕಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ತುಂಬಾ ವೆಲ್ ಮೇಂಟೈನ್ ಮಾಡೋರೆ. 16 ಮಾಡಲ್ 16 ಮಾಡಲು ಬರೀ 3 ಲಕ್ಷಕ್ಕೆ ಲೈಫ್ ಟೈಮ್ ಟ್ಯಾಕ್ಸ್ ಕೊಡ್ತೀನಿ ಸರ್. ಸೂಪರ್. ನಿಮಗೆ ಲೈಫ್ ಟೈಮ್ ಟ್ಯಾಕ್ಸ್ ಏನಿಲ್ಲ ಅಂದ್ರೆ 40,000 ಬರುತ್ತೆ ಇದಕ್ಕೆ. ಓಕೆ, ಹಾಗೆ ನೆಕ್ಸ್ಟ್ ಇನ್ನೊಂದು ರಿಡ್ಜ್ ಸರ್? ಹೌದು ಸರ್, ರಿಡ್ಜ್ ಇದೆ, ಮಾರುತಿ ರಿಡ್ಜ್. ಇದು ಗಾಡಿಗಳು ನಿಮಗೆ ಬಜಾರಲ್ಲಿ ತುಂಬಾ ಕಮ್ಮಿ ಗಾಡಿಗಳಿರೋದು. ಹೌದು, ತುಂಬಾ ಒಳ್ಳೆ ವೆಹಿಕಲ್ ಇದೆ ಹೇಳ್ಬೇಕು ಅಂತಂದ್ರೆ. 4 ಹೊಸ ಟೈರ್ ಇದೆ ಗಾಡಿಗೆ. ಹೊಸ ಟೈರ್? ಹೌದು, ಹೊಸ ಟೈರ್ ಇದೆ ಸರ್, ಇನ್ಕ್ಲೂಡಿಂಗ್ GPS ಪ್ಯಾನಿಕ್ ಬಟನ್ ಇದೆ, ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಕೊಡ್ತೀನಿ. ನಮ್ಮ ಹತ್ರ ಯಾವುದೇ ಗಾಡಿ ತಗೊಂಡ್ರು ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದ್ದೇ ಇರುತ್ತೆ ಸರ್. ಯಾವುದೋ ಲ್ಯಾಬ್ಸ್ ಗಾಡಿ ಅಂತ ಕೊಡಲ್ಲ, ಪ್ರತಿ ಒಂದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಕೊಡೋದು. ಓಕೆ, ಇದನ್ನ ನಾನು 2,20,000 ಹೇಳ್ತಾ ಇದ್ದೀನಿ ಸರ್. 2 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 2 ಲಕ್ಷಕ್ಕೆ ರಿಡ್ಜ್ ಕೊಡ್ತೀನಿ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ ಟು ಡೇಟ್ ರನ್ನಿಂಗ್ ಕೊಡ್ತೀನಿ, ಇನ್ಕ್ಲೂಡಿಂಗ್ GPS ಪ್ಯಾನಿಕ್ ಬಟನ್ ಕೊಡ್ತೀನಿ ಸರ್. ಲೋನ್ ಆಗುತ್ತಾ ಸರ್ ಇದಕ್ಕೆ? ಇಲ್ಲ ಸರ್, ರಿಡ್ಜ್ ಲೋನ್ ಕೊಡಲ್ಲ. ಲೋನ್ ಆಗಲ್ಲ. ಓಕೆ ಓಕೆ ಓಕೆ, ಯಾವ ಮಾಡೆಲ್ ಮೇಲೆ ತಗೊಂಡ್ರೆ ಲೋನ್ ಆಗುತ್ತೆ ಸರ್ ನಿಮ್ಮ ಹತ್ರ? ಸರ್ 16 ಮಾಡಲು ತಗೊಂಡ್ರೆ ಲೋನ್ ಆಗುತ್ತೆ, ಬಟ್ ಕೆಲವೊಂದು ಗಾಡಿಗಳಿಗೆ ಲೋನ್ ಸ್ಟಾಪ್ ಮಾಡಿರ್ತಾರೆ. ಈಗ 16 ಮಾಡಲು ರಿಡ್ಜ್ ಏನಾಗಿದೆ, ಸ್ವಲ್ಪ ಶೋರೂಮ್ ಅಲ್ಲಿ ಗಾಡಿ ಸ್ಟಾಪ್ ಆಗಿರೋದ್ರಿಂದ ಸ್ವಲ್ಪ ಲೋನ್ ಸ್ಟಾಪ್ ಮಾಡಿದ್ದಾರೆ. ಸೊ ಲೋನ್ ಆಗೋದೇ ಇಲ್ಲ ಅಂತ ಹೇಳಲ್ಲ, ಕೆಲವೊಂದು ಫೈನಾನ್ಸ್ಗಳು ಮಾಡ್ತಾರೆ, ಕೆಲವೊಂದು ಫೈನಾನ್ಸಲ್ಲಿ ಮಾಡಲ್ಲ. ಸೊ ಆಲ್ಮೋಸ್ಟ್ ಇದಕ್ಕೆ ಫುಲ್ ಕ್ಯಾಶ್ ತುಂಬಾ ಒಳ್ಳೇದು. ಹೌದಾ? ಓಕೆ ಓಕೆ, ಹಂಗೂ ನಿಮಗೆ ಲೋನ್ ಬೇಕು ಅಂದ್ರೆ ಅರ್ಧಕ್ಕರ್ಧ, ಇವಾಗ 3 ಲಕ್ಷ ಇದ್ರೆ 1.5 ಲಕ್ಷ ಲೋನು, 1.5 ಲಕ್ಷ ಕ್ಯಾಶ್, ಆ ಥರ ಬೇಕು. ಅಷ್ಟು ಅಂದ್ರೆ ಲೋನ್ ಆಗದಿರೋ ಗಾಡಿಗಳಿಗೆ ಆ ಥರ ಮಾಡಿಸ್ಬೋದು. ಇನ್ನು ಕೆಲವೊಂದು ಗಾಡಿಗೆ ಅಷ್ಟೊಂದು ಬೇಕಾಗಿಲ್ಲ ಸರ್. 1 ಲಕ್ಷ ಇದ್ರೆ ಸಾಕು, ನಾನು ಬಾಕಿ ಲೋನ್ ಮಾಡ್ಕೊಡ್ತೀನಿ. ಅದೇ ಅದೇ ಅದೇ. 7 ಸೀಟರ್ ಗಾಡಿಗಳು ಬೇಕು ಅಂತಂದ್ರೆ ಒಂದು 2 ಲಕ್ಷ ಬೇಕಾಗುತ್ತೆ. 5 ಸೀಟರ್ ಗಾಡಿ ಬೇಕು ಅಂದ್ರೆ ಒಂದು 1 ಲಕ್ಷ 1.5 ಲಕ್ಷ. ಈಗ ಎಕ್ಸ್ಪ್ರೆಸ್ ಹೇಳಿದೆ, ಎಕ್ಸ್ಪ್ರೆಸ್ಗೆಲ್ಲ ನಿಮ್ಗೆ 50,000 80,000 ಇದ್ರೆ ಬಾಕಿ ಲೋನ್ ಮಾಡ್ಕೊಟ್ಬಿಡ್ತೀನಿ. ಹೌದಾ? ಆ ಥರ 70,000 80,000 ತಂದ್ರೆ ಸಾಕು ಸರ್? 50,000 ಕೊನೆ ಸರ್. ನನ್ನ ಸೀಲ್ ಚೆನ್ನಾಗಿದೆ, ನನ್ನ ಸ್ವಂತ ಪ್ರಾಪರ್ಟಿ ಇದೆ, ಬಟ್ ನನ್ನ ಹತ್ರ ಡೌನ್ ಪೇಮೆಂಟ್ ಕಮ್ಮಿ ಇದೆ ಅಂದ್ರೆ ಒಂದು 50,000 ತೊಗೊಂಬರ್ಲಿ, ಬಾಕಿ ಲೋನ್ ಮಾಡ್ಕೊಡ್ತೀನಿ. ಸೂಪರ್. ನೆಕ್ಸ್ಟ್ ಇನ್ನೊಂದು ಡಿಸೈರು ಸರ್? ಅದು 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್ VDI ವೈಟ್ ಬೋರ್ಡು. ಓಕೆ, ಇದನ್ನ ಬಂದು ನಿಮಗೆ ಒಂದು 5,20,000 ಹೇಳ್ತಾ ಇದ್ದೀನಿ ಸರ್. 5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಗೇರ್ ಬ್ಯಾಗ್ ಎಲ್ಲ ಗಾಡಿನೂ ಬಂದ್ಬಿಡುತ್ತೆ, ಎಲ್ಲಾನು ಗಾಡಿಯಲ್ಲೇ ಬಂದ್ಬಿಡುತ್ತೆ, ಶೋರೂಮಿಂದನೇ ಬಂದ್ಬಿಡುತ್ತೆ. VDI ವರ್ಷನ್ ವೈಟ್ ಬೋರ್ಡು. 5 ಲಕ್ಷಕ್ಕೆ 2016 ಮಾಡಲು ಸರ್ ಬಜಾರಲ್ಲಿ 5.80 ನಡೀತಿದೆ. 5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್ ಇದನ್ನು. 5 ಲಕ್ಷಕ್ಕೆ ಡೀಸೆಲ್ ಗಾಡಿ ಡಿಸೈರ್ ಸಿಗ್ತಾ ಇದೆ. 16 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್. ನೆಕ್ಸ್ಟ್ ETOS ಬೇಕು ಅಂದ್ರೆ ETOS ಇದೆ. ಹೌದು ಸರ್. ಹಾಗೆ ಇನ್ನೊಂದು ಡಿಸೈರ್ ಇದೆ. ಡಿಸೈರ್ 2016 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದು ಫ್ಯಾನ್ಸಿ ನಂಬರ್ 2833 ಗಾಡಿ ನಂಬರ್ ಇದು. ಓಕೆ, ಇದು ಬಂದು ನಾರ್ಮಲ್ ಟ್ಯಾಕ್ಸ್. 16 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಇದು. ಇದನ್ನ ಒಂದು 2,80,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಎಷ್ಟು ಸರ್? 2,80,000 ಫೈನಲ್ ಮಾಡ್ಕೊಡ್ತೀನಿ. 2,80,000 ಫೈನಲ್ ಮಾಡ್ಕೊಡ್ತೀನಿ. ಓಕೆ, ಇದು ETOS. ಇದು ಬಂದು ETOS ಪ್ಲಾಟಿನಮ್ ವೆಹಿಕಲ್. ಇದು ಸಿಂಗಲ್ ಓನರ್ 19 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 4 ಟೈರ್ ಚೆನ್ನಾಗಿದೆ, ಇಂಟೀರಿಯರ್ ಕೂಡ ಅಷ್ಟೇ ನಿಮಗೆ ಬ್ಯೂಟಿಫುಲ್ ಆಗಿದೆ. ಓಕೆ, ಇದು ಈ ಗಾಡಿ ಬಂದು ನಿಮಗೆ ಲೈಫ್ ಟೈಮ್ ಟ್ಯಾಕ್ಸ್ ಏನೇ. ಇದಕ್ಕೂ 60,000 ಕೊಟ್ಟು ಟ್ಯಾಕ್ಸ್ ಕಟ್ಟಿದ್ದೀನಿ, ನಾನೇ ಕಟ್ಟಿದ್ದೀನಿ ಲೈಫ್ ಟೈಮ್ ಟ್ಯಾಕ್ಸ್. ಇದನ್ನು ಅಷ್ಟೇ ನಿಮ್ಗೆ ಎಲ್ಲೋಟೋ ವೈಟ್ ಮಾಡಿಸ್ಕೋಬೇಕು ಅಂದ್ರೆ 20,000 ಕ್ಯಾಶ್ ಇದೆ ಸಾಕು, ಎಲ್ಲೋಟೋ ವೈಟ್ ಆಗೋಗುತ್ತೆ. ಹೌದಾ? ಓಕೆ ಓಕೆ. ಈ ಗಾಡಿನ ಬಂದು ಒಂದು 6.5 ಲಕ್ಷ ಹೇಳ್ತಾ ಇದ್ದೀನಿ. 6,30,000ಕ್ಕೆ 19 ಮಾಡಲು ಸಿಂಗಲ್ ಓನರ್ ಲೈಫ್ ಟೈಮ್ ಟ್ಯಾಕ್ಸ್ ಗಾಡಿ ಕೊಡ್ತೀನಿ ಸರ್. 6,30,000? 6,30,000ಕ್ಕೆ 19 ಮಾಡಲು ಸಿಂಗಲ್ ಓನರ್ ಲೈಫ್ ಟೈಮ್ ಟ್ಯಾಕ್ಸ್. ಸೂಪರ್ ಸರ್. ಹತ್ತಲ್ಲ, ಇನ್ನು 15 ವರ್ಷ ಓಡಿಸಿದ್ರು ಇನ್ನೋವಾ ಏನಾದ್ರು, ಟೊಯೋಟಾ ಏನಾಗಲ್ಲ. ಹೌದೌದು. ETOS ಅಂತೂ ಅಷ್ಟೇ ವ್ಯಾಲ್ಯೂ ಇರೋ ಗಾಡಿ ವೆಹಿಕಲ್ ಅದು. ಇದು ಎಕ್ಸೆಂಟ್ ಸರ್, 2016 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಓಕೆ, ಇದನ್ನ ಒಂದು ನಾನು 2.5 ಲಕ್ಷ ಕೊಟ್ಟು ಮಾಡ್ತಾ ಇದ್ದೀನಿ ಸರ್. ಒಂದು 2,40,000 ಕ್ಲಿಯರ್ ಮಾಡ್ಕೊಡ್ತೀನಿ. 2,40,000 ಕ್ಲಿಯರ್ ಮಾಡ್ಕೊಡ್ತೀನಿ ಸರ್. ಇದಕ್ಕೆ ಲೋನ್ ಆಗಲ್ಲ. ETOS ಅವಾಗ ನಿಮ್ಗೆ ಏನು ತೋರಿಸ್ತೋ ಅದಕ್ಕೂ ಲೋನ್ ಆಗುತ್ತೆ. ಅದಕ್ಕೆ ಒಂದು 2 ಲಕ್ಷ ಕ್ಯಾಶ್ ಇರೋ ಅವಾಗ ಫುಲ್ ಲೋನ್ ಮಾಡ್ಕೊಡ್ತೀನಿ. ಫುಲ್ ಲೋನ್ ಆಗ್ಬಿಡುತ್ತೆ. ಲೋನ್ ಆಗುತ್ತೆ. ಇನ್ನೊಂದು 2 ಎಕ್ಸ್ಪ್ರೆಸ್ಗಳಿದೆಯಲ್ಲ ಸರ್? ಆಮೇಲೆ ಸರ್ ಎಕ್ಸ್ಪ್ರೆಸ್ಗಳು ನೀವು ನೋಡ್ತಾ ಇರ್ಬೋದು ಗಾಡಿ ಕಂಡೀಷನ್ ಹೆಂಗಿದೆ ಅಂತ. ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ. ಓಕೆ, 2022 ಮಾಡಲ್ ಇದು. ಇದು ಬಂದು ನಾನು 2,70,000 ಹೇಳ್ತಾ ಇದ್ದೀನಿ. ಒಂದು 2,60,000 ಫೈನಲ್ ಮಾಡ್ಕೊಡ್ತೀನಿ. ಓಕೆ, 2,60,000 ಸರ್. ನಮ್ಮ ಹತ್ರ ಇರೋ ಗಾಡಿಗಳೇ ಬೇರೆ ಸರ್. ನೀವು ಈ ಗಾಡಿಗಳು ನೋಡ್ಬೋದು, ಬಾಡಿ ಲೈನ್ ತೋರಿಸ್ಬೋದು. ಒಂದು ಸಿಂಗಲ್ ಸ್ಕ್ರಾಚ್ ಆಗಲಿ, ಒಂದು ಸಿಂಗಲ್ ಡೆಂಟ್ ಆಗಲಿ ಏನೂ ಇಲ್ಲ. ಓಕೆ ಓಕೆ ಓಕೆ. ನಿಯರ್ಲಿ 7 ರಿಂದ 8 ತಿಂಗಳು ಡಾಕ್ಯುಮೆಂಟ್ ರನ್ನಿಂಗ್ ಕೊಡ್ತೀನಿ. ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಬರುತ್ತೆ. ಸಿಂಗಲ್ ಡಿನ್ ಸಿಸ್ಟಮ್ಗಳಿದೆ. ಸಿಂಗಲ್ ರುಪೀಸ್ ವರ್ಕ್ ಇಲ್ಲ ಸರ್ ಗಾಡೀಲಿ. ಎಲ್ಲಾನು ವರ್ಕಿಂಗ್ ಕಂಡೀಷನ್ ಇದೆ. 22 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 2,60,000 ಫೈನಲ್ ಮಾಡ್ಕೊಡ್ತೀನಿ. ಸೇಮ್ ಇದೇ ತರ 20 ಗಾಡಿ ಇದೆ ನನ್ನ ಹತ್ರ. ಇನ್ನೂ ಟೋಟಲ್ 20 ಗಾಡಿ ಇದೆ. ಎಕ್ಸ್ಪ್ರೆಸ್ ಇನ್ನು 20 ಗಾಡಿ ಇದೆ. ಕಸ್ಟಮರ್ ಬಂದು ಯಾವ್ದಾದ್ರು ಸೈಡ್ ಮಾಡ್ಕೊಳ್ಳಿ, ಒಂದು 60,000 ರಿಂದ 70,000 ಕ್ಯಾಶ್ ಕೊಟ್ಟರೆ ಬಾಕಿ ಲೋನ್ ಮಾಡ್ಕೊಡ್ತೀನಿ. ಬಾಕಿ ಲೋನೇ ಆಗ್ಬಿಡುತ್ತೆ. ಅದರಲ್ಲೂ 50,000 ಕಟ್ಟೋರು ಸಾಕು ಅಂತ ಹೇಳಿದ್ರೆ. ಹೌದು ಸರ್. ಸಿವಿಲ್ ಚೆನ್ನಾಗಿದ್ದು ಎಲ್ಲ ಓಕೆ ಇದ್ರೆ ಒಂದು 50,000 ಇದ್ರೆ ಬಾಕಿ ಲೋನ್ ಮಾಡ್ಕೊಡ್ತೀನಿ. ಇದನ್ನು ಸರ್ ಸೇಮ್ ಡೀಟೇಲ್ಸ್? ಸೇಮ್ ಸರ್. 2022 ಮಾಡಲು ಸೇಮ್ ಅದನ್ನು. ಓಕೆ,
ನೀವು ಗಾಡಿ ಬಾಡಿ ಲೈನ್ ತೋರಿಸಿ ಸರ್ ಯಾವ ಥರ ಇದೆ ಅಂತ. ಒಂದೇ ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ ಗಾಡಿ. ಒಂದೇ ಒಂದು ಸ್ಕ್ರಾಚ್ ಆಗಲಿ ಡೆಂಟ್ ಆಗಲಿ ಏನೂ ಇಲ್ಲ ಗಾಡಿ. ಶೋರೂಮ್ ಗಾಡಿ ಹೆಂಗಿರುತ್ತೋ ಹಂಗಿದೆ ಗಾಡಿ. ಈ ಕಂಡೀಷನ್ ಗಾಡಿ ಕೊಡ್ತೀನಿ ಸರ್. 7,60,000 ಕೊಡಲಿ. 22 ಮಾಡಲ್ ಬಂದು 20 ಗಾಡಿ ಇದೆ, 23 ಬಂದು 30 ಇದೆ. ಯಾವ ಗಾಡಿ ಬೇಕೋ ಸೈಡ್ ಮಾಡ್ಕೊಳ್ಳಿ. ಎಕ್ಸ್ಪ್ರೆಸ್ ಯಾವ್ದಾರು ಬೇಕಾ ಸೈಡ್. ಓಕೆ ನೀವು ಏನಿಲ್ಲ ಅಂದ್ರೆ ಸಹ ಕಣ್ಣು ಮುಚ್ಕೊಂಡು 30ರಿಂದ 35 ಕಿಲೋಮೀಟರ್ ಆರಾಮ್ ಮೈಲೇಜ್ ಬರುತ್ತೆ. ಓಕೆ ಪೆಟ್ರೋಲ್ ಪ್ಲಸ್ CNG ಬಟ್ ಪೆಟ್ರೋಲ್ ಅಷ್ಟು ಮೈಲೇಜ್ ಬರಲ್ಲ. CNG ನಿಮಗೆ 35 ಕಿಲೋಮೀಟರ್ ಆರಾಮಾಗಿ ಮೈಲೇಜ್ ಬರುತ್ತೆ. ಓಕೆ ಸೊ ಬನ್ನಿ, ಹಾಗೆ ಇನ್ನ ಸುಮಾರು ಗಾಡಿಗಳಿದೆ ಎಕ್ಸ್ಪ್ರೆಸ್ ನಲ್ಲಿ, ಅದನ್ನು ಕೂಡ ನಿಮಗೆ ತೋರಿಸ್ತೀವಿ. ಇನ್ನೊಂದು ಡಿಸೈರ್ ಇದೆ ನೋಡಿ ಸರ್. ಡಿಸೈರ್ ಅಲ್ಲಿ ಆಪಲ್ ಶೇಪ್ ಅಲ್ಲಿ ಡೀಸೆಲ್ ವೆಹಿಕಲ್ ತುಂಬಾ ಡಿಮ್ಯಾಂಡ್ ಇದೆ ನಮ್ಮ ಹತ್ರ. ಸೊ ಸದ್ಯಕ್ಕೆ ಒಂದು ಗಾಡಿ ಬಂದಿದೆ ನೋಡಿ. ಈಗ 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಇದು. ಓಕೆ 6.5 ಲಕ್ಷ ಕೋಟ್ ಮಾಡ್ತಾ ಇದೀನಿ ಸರ್. ಇದನ್ನ ಒಂದು 6 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 6 ಲಕ್ಷಕ್ಕೆ 19 ಮಾಡಲು ಸಿಂಗಲ್ ಓನರ್ ವೆಹಿಕಲ್, GPS ಪನಿಕ್ ಬಟನ್, 2 ವರ್ಷ FC ರನ್ನಿಂಗ್ ಟ್ಯಾಕ್ಸ್, ರನ್ನಿಂಗ್ ಇನ್ಸೂರೆನ್ಸ್ ಪ್ರತಿಯೊಂದು ರನ್ನಿಂಗ್ ಕೊಡ್ತೀನಿ ಸರ್. ಓಕೆ 6 ಲಕ್ಷ ಕೊಡ್ಬೋದು. ಇಂಟೀರಿಯರ್ ವೈಸ್ ನೋಡ್ತಾ ಇರಬಹುದು. ಎಲ್ಲ ಗಾಡಿನೂ ಅಷ್ಟೇ ತುಂಬಾ ವೆಲ್ ಮೇಂಟೈನ್ ಆಗಿರುತ್ತೆ. ಸೀಟ್ ಕವರ್ಸ್ ಕಂಡೀಷನ್ ಎಲ್ಲಾನು ಬಂದು ಅಬ್ಸರ್ವ್ ಮಾಡಬಹುದು ನೀವು ಸರ್. ವಿಡಿಯೋ ವರ್ಷನ್ ನಿಮ್ಗೆ ಇದರಲ್ಲಿ ರಿವರ್ಸ್ AC ಕೂಡ ಬರುತ್ತೆ. ಹೌದಾ? ಹೌದು ಸರ್, ಪ್ರತಿಯೊಂದು ಬರುತ್ತೆ. ಓಕೆ ಸೊ ರೇರ್ AC ವೆಂಟ್ಸು ಎಲ್ಲ ಫೀಚರ್ಸು ಬಂದ್ಬಿಡುತ್ತೆ. ಸ್ವಿಫ್ಟ್ ಡಿಸೈರು 0041 ಫ್ಯಾನ್ಸಿ ನಂಬರ್ ಕೂಡ ಇದೆ. ಡೀಸೆಲ್ ಗಾಡಿ 6 ಲಕ್ಷಕ್ಕೆ ಆಗುತ್ತೆ ಸರ್. 6 ಲಕ್ಷಕ್ಕೆ ಆಗುತ್ತೆ ಸರ್. 4 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ. 2 ಲಕ್ಷ ಕ್ಯಾಶ್ ಇದೆ, ಬಾಕಿ ಲೋನ್ ಮಾಡ್ಕೊಡ್ತೀನಿ. ಹೌದಾ? ಓಕೆ, ಹಾಗಿದ್ರೆ ಇವಾಗ ಎಕ್ಸ್ಪ್ರೆಸ್ಗಳನ್ನ ತೋರಿಸೋಣ ಸರ್. ಹೌದು ಸರ್. ಫ್ರೆಂಡ್ಸ್, ಹಾಗೆ ನಿಮಗೆ 22 ಮಾಡಲ್ ಬೇಡ ಅಂದರೆ 23 ಮಾಡಲ್ ಗಾಡಿಗಳು ಇದೆ ನೋಡಿ ಎಕ್ಸ್ಪ್ರೆಸ್ನಲ್ಲಿ. ಆಲ್ಮೋಸ್ಟ್ ಅದನ್ನು ಒಂದು 5-10 ಗಾಡಿಗಳಿದೆ. ಎಷ್ಟಿದೆ ಸರ್ ಟೋಟಲ್? 30 ಗಾಡಿಗಳಿದೆ. 30 ಗಾಡಿಗಳಿದೆ ಸರ್. ಬರೀ ಎಕ್ಸ್ಪ್ರೆಸ್ಸೇ 30 ಗಾಡಿಗಳಿದೆ. ಓಕೆ, ಇದು ಬಂದು ಸರ್ ಮೇನ್ ಆಗಿ ಓಲಾ ಒಬ್ಬರ ಗಾಡಿಗಳಲ್ಲ, ಇದೆಲ್ಲ ಟ್ರಾವೆಲ್ಸ್ ವೆಹಿಕಲ್ಸ್ಗಳು. ನಾವು ತಂದು ಪೇಂಟ್ ಮಾಡಿರೋದು ಇನ್ನೊಂದು ಮತ್ತೊಂದು ಏನೂ ಇಲ್ಲ. ಎಲ್ಲ ಅನ್ಟಚ್ ಪೀಸ್ ಗಾಡಿಗಳು. ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ, ಒಂದು ಸಿಂಗಲ್ ಪೇಂಟ್ ಕೂಡ ಮಾಡಿಲ್ಲ. ಗಾಡಿ ಎಲ್ಲ ಒರಿಜಿನಲ್ ಇದಾವೆ. ಹೌದಾ? ನೋಡ್ಬೋದು ಗಾಡಿ ಕಂಡೀಷನ್ ಹೆಂಗಿದೆ ಅಂತ. ಒಳಗಡೆನೂ ಅಷ್ಟೇ. ಈಗ ಓಲಾ ಒಬ್ಬರ ಸ್ವಲ್ಪ ಜಾಸ್ತಿ ಗಾಡಿಗಳು ರನ್ ಆಗಿದೆ. ಇವೆಲ್ಲ ಬರೀ 50,000-60,000 ಕಿಲೋಮೀಟರ್ ಮೇಲೆ ರನ್ ಆಗಿಲ್ಲ. 30 ಗಾಡಿನೂ ಅಷ್ಟೇ 50-60-70 ಮ್ಯಾಕ್ಸಿಮಮ್ ಇಷ್ಟೇ. 70,000 ಕಿಲೋಮೀಟರ್ ಮೇಲೆ ಯಾವುದು ಓಡಿಲ್ಲ. ಓಕೆ ಕಂಡೀಷನ್ಗಳು ಕೂಡ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ಪ್ಲಸ್ CNG ನಾ ಸರ್? ಹೌದು ಸರ್, ಪೆಟ್ರೋಲ್ ಪ್ಲಸ್ CNG. ರಬ್ಬಿಂಗ್ ಪಾಲಿಶ್ ಕೂಡ ಹಾಕಿಲ್ಲ. ಗಾಡಿಗಳು ಒರಿಜಿನಲ್ ಕಂಡೀಷನ್ ಈ ಕಂಡೀಷನ್ ಅಲ್ಲಿ ಇದೆ. ಗಾಡಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇರೋ ಗಾಡಿಗಳು, ಸಣ್ಣ ಪುಟ್ಟ ಕೆಲಸಗಳು ಮಾಡಿಸ್ಕೊಡ್ತೀವಿ, ಹಿಂಗೆ ಅಂತೂ ಕೊಡಲ್ಲ. ಸೊ ನೀವು ಬಂದು ಗಾಡಿ ನೋಡಿ, ನಿಮ್ಗೆ ಗಾಡಿ ಓಕೆ ಆಯಿತು ಅಂತಂದ್ರೆ ನಿಮ್ಗೆ ಯಾವ ಗಾಡಿ ಬೇಕು. 22 ಬಂದು 20 ಗಾಡಿ ಇದೆ, 23 ಬಂದು 50 ಗಾಡಿ ಇದೆ. ಟೋಟಲ್ ನಮ್ಮ ಹತ್ರ 50 ಗಾಡಿ ಸ್ಟಾಕ್ ಇದೆ. 23-30 ಇದೆ. ಸೊ ಎಕ್ಸ್ಪ್ರೆಸ್ ಎಲ್ಲ ಟೋಟಲ್ 30-50 ಗಾಡಿಗಳಿದೆ. 50 ಗಾಡಿ ಟೋಟಲ್ 50 ಗಾಡಿ ಇದೆ. 22-20 ಇದೆ, 23-30 ಇದೆ. ಟೋಟಲ್ 50 ಗಾಡಿಗಳಿದೆ. ಇನ್ನ ಗಾಡಿಗಳು ಬರಬೇಕು, ಸದ್ಯಕ್ಕೆ ಇಷ್ಟಿದೆ, ಇನ್ನ ಬರಬೇಕು. ಆಫೀಸಲ್ಲಿ ನೀವು ಈಗ ಮೊದಲೇ ನೋಡ್ತಾರ ಇನ್ನೂ ಅಷ್ಟು ಗಾಡಿಗಳಲ್ಲಿದೆ. ಸೊ ಪ್ರೈಸಿಂಗ್ ವೈಸ್ ಸರ್ ಏನು ಹೇಳ್ತಾ ಇದ್ದೀರಾ? ಪ್ರೈಸ್ ಬಂದು 23ನೇ ಮಾಡಲಿಗೆ 3,20,000 ಹೇಳ್ತಾ ಇದ್ದೀನಿ. 3 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 2.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 3 ಲಕ್ಷಕ್ಕೆ 23 ಮಾಡಲು ಪೆಟ್ರೋಲ್ CNG ಶೋರೂಮ್ ಫಿಟ್ಟಿಂಗು. ಓಕೆ, 30 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸಿಟಿಲೇನೆ. ನೀವು ಲಾಂಗ್ ಎಲ್ಲ ಹೈವೇ ತಗೊಂಡು ಹೋಯ್ತು ಅಂದ್ರೆ 35 ಕಿಲೋಮೀಟರ್ ಕಣ್ಣು ಮುಚ್ಕೊಂಡು ಮೈಲೇಜ್ ಬರುತ್ತೆ ಸರ್. ಹೌದಾ? ಆರಾಮಾಗಿ ಬರುತ್ತೆ ಗಾಡಿ. ಹೌದು ಸರ್, 35 ಕಿಲೋಮೀಟರ್ ಆರಾಮಾಗಿ ಮೈಲೇಜ್ ಬರುತ್ತೆ. ಗಾಡಿ ಟೈರ್ ಕಂಡೀಷನ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಶೋರೂಮ್ ಫಿಟ್ಟಿಂಗ್ CNG ಇದು. ಆಚೆ ಕಡೆ ಫಿಟ್ ಮಾಡೋದಲ್ಲ, ಶೋರೂಮ್ ಅಲ್ಲೇ ಫಿಟ್ ಆಗಿ ಬಂದಿರೋದು. ಓಕೆ, ಅದೇ ಡೀಟೇಲ್ಸ್ ಅಲ್ವಾ ಸರ್? ಸೇಮ್ ಸರ್. ಇಲ್ಲಿ ಎಷ್ಟು ಗಾಡಿ ಇದೆಯೋ ಟೋಟಲ್ 30 ಗಾಡಿನೂ ಒಂದೇ ಡೀಟೇಲ್ಸ್. 2023 ಮಾಡಲು ಸಿಂಗಲ್. ಆಲ್ಮೋಸ್ಟ್ ಎಲ್ಲ ಗಾಡಿನೂ 70,000 ಒಳಗಡೆ ಓಡಿರುವಂತ ಗಾಡಿಗಳಾಗಿರುತ್ತೆ. 70,000 ಮೇಲೆ ಒಂದ್ ಗಾಡಿನೂ ರನ್ ಆಗಿಲ್ಲ. ಸ್ವಲ್ಪ ಸಣ್ಣ ಪುಟ್ಟ ಬಂಪರ್ಗಳು ಪೇಂಟಿಂಗ್ ಇದೆ, ಅದನ್ನ ನಾನು ಪೇಂಟ್ ಮಾಡ್ಕೊಡ್ತೀನಿ ಸರ್. ನೋಡ್ತಾ ಇರ್ಬೋದು, ಸಣ್ಣ ಪುಟ್ಟ ಏನೇನು ಕೆಲಸ ಇದೆಯೋ ಅದು ಕೂಡ ಸರ್ರೆ ಮಾಡಿಸ್ಕೊಟ್ಬಿಡ್ತಾರೆ. ಅಟ್ ದಿ ಟೈಮ್ ಆಫ್ ದಿ ಡೆಲಿವರಿ, ನೀವು ಯಾವಾಗ ಡೆಲಿವರಿ ತಗೋತೀರಾ ಅದಕ್ಕೆ ಮುಂಚೆನೇ ನಿಮಗೆ ಪ್ರತಿಯೊಂದು ಸರ್ವಿಸಿಂಗ್ ಎಲ್ಲ ಮಾಡಿಸ್ಕೊಟ್ಬಿಡ್ತಾರೆ. ಅಂಡ್ ನೆಕ್ಸ್ಟ್ ಎಕ್ಸ್ಪ್ರೆಸ್ಗಳ ಕತೆ ಆಯಿತು. ನೆಕ್ಸ್ಟ್ ಇವಾಗ ಇನೋವಾ ಬೇಕು ಅಂದ್ರೆ ಇನೋವಾನು ಇದೆ. ಇದ್ರ ಬಗ್ಗೆ ಹೇಳಿ ಸರ್. 2016 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. 1.5 ಲಕ್ಷ ಕಿಲೋಮೀಟರ್ ಗಾಡಿ ರನ್ ಆಗಿದೆ. 4 ಹೊಸ ಟೈರ್ ಇದೆ. ಸೊ ಗಾಡಿ ಬಂದು ಇದನ್ನ 7 ಲಕ್ಷ ಹೇಳ್ತಾ ಇದೀನಿ ಸರ್. 6,80,000 ಫೈನಲ್ ಮಾಡ್ಕೊಡ್ತೀನಿ. GPS ಪನಿಕ್ ಬಟನು, 2 ವರ್ಷ FC, 6 ತಿಂಗಳು ಇನ್ಸೂರೆನ್ಸ್, ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಬರುತ್ತೆ ಸರ್. ಇದು 6,80,000 ಎಷ್ಟನೇ ಮಾಡಲ್ ಸರ್? 2016 ಮಾಡಲು ಕೊಡ್ತೀನಿ ಸರ್. 16 ಮಾಡಲ್ ಇನೋವಾ 6,80,000 ಗಾಡಿ ಮಾತ್ರ ತುಂಬಾ ಒಳ್ಳೆ ಕಂಡೀಷನ್ ಇದೆ. ನೀವು ಬಂದು ಗಾಡಿ ನೋಡ್ಬೋದು. ಇಂಟೀರಿಯರ್ ಅಷ್ಟೇ ತುಂಬಾ ಒಳ್ಳೆ ಕಂಡೀಷನ್ ಇದೆ. ರಿವರ್ಸ್ ಕ್ಯಾಮ್ರಾ ಕೂಡ ಬರುತ್ತೆ, ಡಬಲ್ ಇಂಚ್ ಡಿಸ್ಪ್ಲೇ ಕೂಡ ಬರುತ್ತೆ ಗಾಡೀಲಿ. ಓಕೆ, ನೋಡ್ತಾ ಇರ್ಬೋದು, ಫುಲ್ ನೀಟಾಗಿ ಮೇಂಟೈನ್ ಮಾಡೋರೆ. ಅಂಡ್ ಲೋನು ಕೂಡ ಆಗ್ಬಿಡುತ್ತಲ್ಲ ಸರ್? ಹೌದು ಸರ್, ಲೋನು ಆಗುತ್ತೆ ಸರ್. 5 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ಸರ್. ಬರೀ 1.5-2 ಲಕ್ಷ ರೂಪಾಯಿ ಕ್ಯಾಶ್ ತಗೊಂಡ್ಬರ್ಲಿ, ಬಾಕಿ ಲೋನ್ ಮಾಡ್ಕೊಡ್ತೀನಿ. ಇದಕ್ಕೆ 1.5-2 ಲಕ್ಷ ಕ್ಯಾಶ್ ತಂದ್ರು ಸಾಕು, ಮಿಕ್ಕಿದ್ ಫುಲ್ ಟು ಫುಲ್ ಲೋನ್ ಆಗ್ಬಿಡುತ್ತೆ. ಲೋನ್ ಆಗುತ್ತೆ ಸರ್. 2.5G ವೇರಿಯಂಟು, ರೇರ್ ವೈಪರ್, ಡೀಪ್ ವಾಗರ್ ಎಲ್ಲ ಬಂದ್ಬಿಡುತ್ತೆ ಫೀಚರ್ಸ್ ವೈಸು. ಅಂಡ್ ನೆಕ್ಸ್ಟ್ ಸರ್ ಡಿಸೈರ್ ಇದೆ ನೋಡಿ, ಸುಮಾರು ಜನ ಕೇಳ್ತಾ ಇರ್ತಾರೆ. ಇದು 2024 ಮಾಡಲು ZX ಟಾಪ್ ಎಂಡ್ ಮಾಡಲು. 24 ಮಾಡಲು ZX ಫುಲ್ಲಿ ಟಾಪ್ ಎಂಡ್ ಮಾಡಲು ಸರ್. ನಿಮ್ಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಅಂತಂದ್ರೆ ಒಂದು 50,000 ರೂಪಾಯಿ ಮೇಲೆ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಈ ಗಾಡಿಗೆ. ಓಕೆ, ಕಂಪ್ಲೀಟ್ಲಿ ಏನೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಬೇಕು, ಸೀಟ್ ಕವರ್ದು, ಫ್ಲೋರ್ ಮ್ಯಾಟು, ಆಮೇಲೆ ಟಾಪ್ ಇರ್ಬೋದು, ಪ್ರತಿಯೊಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದಾರೆ. ಶೋರೂಮ್ ರೇಟ್ ಬಂದು 10.5 ಲಕ್ಷ ಇದೆ ಸರ್. ಇದು ಎಕ್ಸ್ಟ್ರಾ ಎಲ್ಲ ಸರ್ ನಿಮ್ಗೆ 11 ಲಕ್ಷ ಬೀಳುತ್ತೆ. ಬರೀ 8.5 ಲಕ್ಷ ಗಾಡಿ ಕೊಟ್ಬಿಡ್ತೀನಿ ಸರ್. 8.5 ಲಕ್ಷಕ್ಕೆ ಫೈನಲ್ ಟು ಫೈನಲ್ 8.5 ಲಕ್ಷ ಗಾಡಿ ಕೊಡ್ತೀನಿ. 8.5 ಲಕ್ಷಕ್ಕೆ 24 ಮಾಡಲ್ ಗಾಡಿ, ಸಿಂಗಲ್ ಓನರ್. ಎಷ್ಟು ಓಡಿದೆ ಸರ್? ಫುಲ್ಲಿ ಟಾಪ್ ಎಂಡ್ ಬಟನ್ ಸ್ಟಾರ್ಟ್ ಸರ್. ಎಷ್ಟು ಓಡಿದೆ? ಗಾಡಿ ಬಂದು ಬರೀ 20,000 ಕಿಲೋಮೀಟರ್ ರನ್ ಆಗಿದೆ. ಬರೀ 20,000 ಶೋರೂಮ್ ರೆಕಾರ್ಡೆಡ್. ತಗೊಂಡು ಚೆಕ್ ಮಾಡಿಸ್ಕೊಂಡು ಆಮೇಲೆ ಪೇಮೆಂಟ್ ಕೊಡಲಿ ಸರ್.
ತುಂಬ ನೀಟಾಗಿ ಮೇಂಟೈನ್ ಮಾಡೋರು ನೋಡ್ತಾ ಇರ್ಬೋದು. ರೀಪೇಂಟಿಂಗು ಅದು ಇದು ಏನೂ ಇಲ್ಲ ಸರ್. ರಬ್ಬಿಂಗು ಪಾಲಿಶ್ ಕೂಡ ಮಾಡಿಸಿಲ್ಲ ಗಾಡಿಗೆ, ಹೊಸ ಗಾಡಿ. ಹೌದಾ? ಹೌದು. ಆಸಿಟೀಸೇ ಸಕ್ಕತ್ತಾಗಿದೆ ನೋಡ್ತಾ ಇರ್ಬೋದು. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡೋರೆ. ಪ್ರತಿಯೊಂದು ಎಕ್ಸ್ಟ್ರಾ ಫಿಟ್ಟಿಂಗು ಮಾಡಿಸ್ಬಿಟ್ಟವ್ರೆ ಕಸ್ಟಮರು. ಹೌದು ಸರ್. ಜಸ್ಟ್ ನೀವು ತಗೊಂಡು ಡ್ಯೂಟಿಗೆ ಜಾಯ್ನ್ ಆಗಬೇಕು. ಹೌದು ಸರ್. ಅಂಡ್ ಬೇಕಂದ್ರೆ ಯೂಬರ್ಗೆ ಎಲ್ಲ, ಓಲಾಗೆ ಎಲ್ಲ ಇವರು ಕೂಡ ಓಲಾಬರ್ಗೆ ಕಂಪ್ಲೀಟ್ ನಮ್ಮದು ಅಟ್ಯಾಚ್ಮೆಂಟ್ ಎಲ್ಲ ಫ್ರೀ ಇರುತ್ತೆ, ಅದಕ್ಕೆ ಅಮೌಂಟ್ ಇರಲ್ಲ. ಇದಕ್ಕೊಂದು 2.5 ಲಕ್ಷ ಕ್ಯಾಶ್ ಇದ್ರೆ ಬಾಕಿ ಲೋನ್ ಆಗುತ್ತೆ. ಓಕೆ. ಇದು ಬಂದು 2019 ಮಾಡಲು ಎಕ್ಸೆಂಟು. ಇದು ಅಷ್ಟೇ ಸಿಂಗಲ್ ಓನರ್ ವೆಹಿಕಲ್. ಓಕೆ. ಇದು ಬೇಸಿಕ್ ಮಾಡಲು, ಬಟ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್, ಪವರ್ ವಿಂಡೋ ಸೆಂಟ್ರಲ್ ಆಗೆಲ್ಲ ನಾನು ಮಾಡಿಸ್ಕೊಡ್ತೀನಿ. ಇದು ಪ್ರೈಸ್ ಒಂದು 3.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 3.5 ಲಕ್ಷಕ್ಕೆ ಎಷ್ಟನೇ ಮಾಡಲು ಸರ್? 19 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಇದು. 19 ಮಾಡಲು ಸಿಂಗಲ್ ಓನರ್. ಹೌದು. ಇನ್ನೊಂದು ರೇಟ್ ಹೇಳ್ಬಿಡ್ತೀರಾ ಸರ್? ಸರ್ ಒಂದು 340 ಬಂದರೆ ಕೊಟ್ಬಿಡ್ತೀನಿ ಸರ್. ಫೈನಲ್ ಸರ್ ಇದು 3,40,000 ಫೈನಲ್ ಮಾಡ್ಕೊಡ್ತೀನಿ. 16 ಮಾಡಲು 19 ಮಾಡಲ್ ಸರ್. 19 ಮಾಡಲ್ ಸಿಂಗಲ್ ಓನರು. 1.5 ಲಕ್ಷ ಕ್ಯಾಶ್ ಇದ್ರೆ ಬಾಕಿ ಲೋನ್ ಮಾಡ್ಕೊಡ್ತೀನಿ. 1.5 ಲಕ್ಷ ಕ್ಯಾಶ್ ಇದ್ರೆ ಮಿಕ್ಕಿದ ಲೋನೇ ಆಗ್ಬಿಡುತ್ತೆ. 19 ಮಾಡಲ್ ಗಾಡಿ 3 ಲಕ್ಷ ಸರ್. 3,40,000 ಬೇಡ, 3,30,000 ಕೂಡ ಕೇಳಿ ಸರ್ ಗಾಡಿ ಕೊಡಿ. 3,30,000ಕ್ಕೆ 19 ಮಾಡಲ್ ಸಿಂಗಲ್ ಓನರ್ ಗಾಡಿ ವಿತ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಆಲ್ರೆಡಿ ಫಿಟ್ಟಿಂಗ್ ಇದೆ ಗಾಡಿಲಿ. ಪವರ್ ವಿಂಡೋ ಸೆಂಟ್ರಲ್ ಆಗಿ ಎಲ್ಲ ಇದೆ. ಸೂಪರ್ ಸರ್. ಪೆಟ್ರೋಲ್ ಡೀಸೆಲ್ ಸರ್? ಸರ್ ಡೀಸೆಲ್, ಪ್ಯೂರ್ ಡೀಸೆಲ್ ಗಾಡಿನ. ಓಕೆ ಓಕೆ ಓಕೆ. 25 ಬರುತ್ತೆ ಮೈಲೇಜ್. 25 ಮೈಲೇಜ್ ಬಂದ್ಬಿಡುತ್ತೆ. ಆಮೇಲೆ ಸರ್ ಬೇರೆ ಯಾವ್ದಾದ್ರು ಗಾಡಿ ಇದೆಯಾ? ಹಿಂದೆ ಅದೇ ಇದು ಬೀಟು ಇದೆಯಾ? ಬಗ್ಗೆ ಹೇಳಿ ಸರ್. ಬೀಟು ಸರ್ ಇದು ನಾನು ಓನ್ ಯೂಸ್ಗೆ ಅಂತ ಇಟ್ಕೊಂಡಿದ್ದು ವೆಹಿಕಲ್, ಈಗ ಸೇಲ್ ಮಾಡ್ತಾ ಇದ್ದೀನಿ. ಓಕೆ. ಯಾವ್ದಾದ್ರು ಲೋ ಪ್ರೊಫೈಲಲ್ಲಿ, ಲೋ ಬಜೆಟಲ್ಲಿ ಒಂದು ಓಡಾಡಕ್ಕೆ ಒಂದು ವೈಟ್ ಬೋಲ್ಡ್ ಗಾಡಿ ಬೇಕು ಅಂತಂದ್ರೆ ನನ್ನ ಹತ್ರ ಚವರ್ಲೆಟ್ ಬೀಟ್ ಇದೆ, 4 ಮ್ಯಾಗ್ವಿಲ್ ಇದೆ. ಗಾಡಿ ಒಂದು ಮೈಲೇಜ್ದಲ್ಲಿ ಹೆವಿ ಇದೆ. ಇದು 25+ ಬರುತ್ತೆ. ನಾನು ಎಷ್ಟು ದಿನ ರನ್ ಮಾಡ್ತಾ ಇದ್ದೀನಿ ಇದನ್ನ. ಓಕೆ. ಒಂದು 170 ಬಂದರೆ ಕೊಟ್ಬಿಡ್ತೀನಿ ಸರ್. ಇದು 1,70,000 ಸ್ಟಿಲ್ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ. 1 ರೂಪಾಯಿ ಕೆಲಸ ಕೂಡ ಇಲ್ಲ ಗಾಡಿಲಿ. ಓಕೆ. ಡೀಸೆಲ್ ಸರ್? ಡೀಸೆಲ್ ಸರ್. ಡೀಸೆಲ್ ಗಾಡಿ, ಫುಲ್ ಡೀಸೆಲ್ ಗಾಡಿ. ಸರ್ದೇ ವೆಹಿಕಲ್ ಇದಾಗಿರುತ್ತೆ. ಹೌದು ಸರ್. ಸುಮ್ಮನೆ ಸಣ್ಣ ಪುಟ್ಟ ಓಡಕ್ಕೆ ಅಂತ ಇಟ್ಕೊಂಡಿದ್ದೆ, ಸೊ ಇವಾಗ ಸೇಲ್ ಮಾಡ್ತಾ ಇದ್ದೀನಿ. ಓಕೆ ಓಕೆ. ನೋಡಿ ಸರ್, ಯಾರು ಬೇಕಾದ್ರೆ ಒಂದು 1,70,000 ಮಾಡ್ಕೊಡ್ತೀನಿ ಸರ್. 1,70,000ಕ್ಕೆ ಬೀಟು ಡೀಸೆಲ್ ಸರ್.